ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಬಿಜೆಪಿ ಪಿತೂರಿ ಆರೋಪ. ಹಾವೇರಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕಾಗಿನೆಲೆ ರಸ್ತೆಯಲ್ಲಿರುವ ಬಿಜೆಪಿ ಕಚೇರಿಯ ಮುಂದೆ ಪ್ರೊಟೆಸ್ಟ್. ಸೋನಿಯಾ ಗಾಂಧಿ ರಾಹುಲ್ ವಿರುದ್ಧ ಪಿತೂರಿ ಮಾಡ್ತಿದ್ದಾರೆ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ಜಿಲ್ಲಾಧ್ಯಕ್ಷ ಸಂಜೀವ ಕುಮಾರ್ ನೀರಲಗಿ ನೇತೃತ್ವದಲ್ಲಿ ಪ್ರತಿಭಟನೆ. ಕಾರ್ಯಕರ್ತರನ್ನ ಬಿಜೆಪಿ ಕಚೇರಿ ಗೇಟ್ ಹೊರಗೆ ತಡೆದಿದ್ದಾರೆ ಪೊಲೀಸರು. ಹಾವೇರಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಂತ ಪ್ರತಿಭಟನಾಕಾರರನ್ನ ಗೇಟ್ನ ಹೊರಗಡೆನೆ ತಡೆದಿದ್ದಾರೆ ಪೊಲೀಸರು. ಹಾವೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಇದು. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಇವರು ಷಡ್ಯಂತ್ರ ಮಾಡಿದ್ರು ಅಥವಾ ತಪ್ಪು ಮಾಹಿತಿಯನ್ನ ಇವರು ರವಾನಿಸಿದ್ರು. ಇದೆಲ್ಲವೂ ಕೂಡ ಕಾಂಗ್ರೆಸ್ ಆಕ್ರೋಶಕ್ಕೆ ಕಾರಣವಾಗಿತ್ತು. ರಾಜ್ಯಾದ್ಯಂತ ನಿರಂತರವಾಗಿ ಪ್ರತಿಭಟನೆಗಳು ನಡೀತಾ ಇತ್ತು. ಮೊನ್ನೆ ಬೆಂಗಳೂರಿನ ಮಲ್ಲೇಶ್ವರಂ ಕಚೇರಿ ಮುಂಭಾಗದ ಇಡಿ ಮತ್ತು ಸಿಬಿಐಗೆ ಗುರಿ ಮಾಡಿಸುವಂತ ಕೆಲಸವನ್ನ ಕಳೆದ 11 ವರ್ಷಗಳಲ್ಲಿ ನೂರಾರು ಘಟನೆಗಳನ್ನ ತಾವೆಲ್ಲ ನೋಡಿದ್ದೀರಿ, ನಾವು ನೋಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಏನು ಯಂಗ್ ಇಂಡಿಯಾದಿಂದ ಸ್ಥಾಪಿತವಾದಂತ ಡೆಕ್ಕನ್ ನಮ್ಮ ಕಾಂಗ್ರೆಸ್ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಇವತ್ತದು ಕಾಂಗ್ರೆಸ್ ಪಕ್ಷದ ಆಸ್ತಿ, ಯಾರೊಬ್ಬರ ಸ್ವತ್ತಲ್ಲ. ಆ ಒಂದು ಕಾಂಗ್ರೆಸ್ ಪಕ್ಷದ ಆಸ್ತಿ ಅದು. ನಿರಂತರವಾಗಿ 50-60 ವರ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸುದ್ದಿಗಳನ್ನು ಇವತ್ತು ಪ್ರಚುರಪಡಿಸುತ್ತಾ ಇವತ್ತು ದೇಶದಲ್ಲಿ ಬಂದಿದೆ. ಆ ಪತ್ರಿಕೆಯಲ್ಲಿ ಅನೇಕ ಘಟಾನುಘಟಿಗಳು ಇವತ್ತು ಷೇರನ್ನು ಹೊಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜೀವ್ ಗಾಂಧಿ ಮನೆತನ, ಇಂದಿರಾ ಗಾಂಧಿ ಮನೆತನದವರು ಎಲ್ಲ ಷೇರ್ಗಳನ್ನು ಹೊಂದಿದ್ದಾರೆ. ಅದರ ಮುಂದುವರಿತ ಭಾಗವಾಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗಳು ಷೇರ್ಗಳನ್ನು ಹೊಂದಿದ್ದಾರೆ. ಅದು ನಿರಂತರವಾಗಿ ಆದಾಯವನ್ನು ವೃದ್ಧಿಪಡಿಸುತ್ತಾ ಬಂದಿದೆ. ಅದು ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಬಿಜೆಪಿ ಪಿತೂರಿ ಆರೋಪ. ಹಾವೇರಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕಾಗಿನೆಲೆ ರಸ್ತೆಯಲ್ಲಿರುವ ಬಿಜೆಪಿ ಕಚೇರಿಯ ಮುಂದೆ ಪ್ರೊಟೆಸ್ಟ್. ಸೋನಿಯಾ ಗಾಂಧಿ ರಾಹುಲ್ ವಿರುದ್ಧ ಪಿತೂರಿ ಮಾಡ್ತಿದ್ದಾರೆ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ಜಿಲ್ಲಾಧ್ಯಕ್ಷ ಸಂಜೀವ ಕುಮಾರ್ ನೀರಲಗಿ ನೇತೃತ್ವದಲ್ಲಿ ಪ್ರತಿಭಟನೆ. ಕಾರ್ಯಕರ್ತರನ್ನ ಬಿಜೆಪಿ ಕಚೇರಿ ಗೇಟ್ ಹೊರಗೆ ತಡೆದಿದ್ದಾರೆ ಪೊಲೀಸರು. ಹಾವೇರಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಂತ ಪ್ರತಿಭಟನಾಕಾರರನ್ನ ಗೇಟ್ನ ಹೊರಗಡೆನೆ ತಡೆದಿದ್ದಾರೆ ಪೊಲೀಸರು. ಹಾವೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಇದು. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಇವರು ಷಡ್ಯಂತ್ರ ಮಾಡಿದ್ರು ಅಥವಾ ತಪ್ಪು ಮಾಹಿತಿಯನ್ನ ಇವರು ರವಾನಿಸಿದ್ರು. ಇದೆಲ್ಲವೂ ಕೂಡ ಕಾಂಗ್ರೆಸ್ ಆಕ್ರೋಶಕ್ಕೆ ಕಾರಣವಾಗಿತ್ತು. ರಾಜ್ಯಾದ್ಯಂತ ನಿರಂತರವಾಗಿ ಪ್ರತಿಭಟನೆಗಳು ನಡೀತಾ ಇತ್ತು. ಮೊನ್ನೆ ಬೆಂಗಳೂರಿನ ಮಲ್ಲೇಶ್ವರಂ ಕಚೇರಿ ಮುಂಭಾಗದ ಇಡಿ ಮತ್ತು ಸಿಬಿಐಗೆ ಗುರಿ ಮಾಡಿಸುವಂತ ಕೆಲಸವನ್ನ ಕಳೆದ 11 ವರ್ಷಗಳಲ್ಲಿ ನೂರಾರು ಘಟನೆಗಳನ್ನ ತಾವೆಲ್ಲ ನೋಡಿದ್ದೀರಿ, ನಾವು ನೋಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಏನು ಯಂಗ್ ಇಂಡಿಯಾದಿಂದ ಸ್ಥಾಪಿತವಾದಂತ ಡೆಕ್ಕನ್ ನಮ್ಮ ಕಾಂಗ್ರೆಸ್ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಇವತ್ತದು ಕಾಂಗ್ರೆಸ್ ಪಕ್ಷದ ಆಸ್ತಿ, ಯಾರೊಬ್ಬರ ಸ್ವತ್ತಲ್ಲ. ಆ ಒಂದು ಕಾಂಗ್ರೆಸ್ ಪಕ್ಷದ ಆಸ್ತಿ ಅದು. ನಿರಂತರವಾಗಿ 50-60 ವರ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸುದ್ದಿಗಳನ್ನು ಇವತ್ತು ಪ್ರಚುರಪಡಿಸುತ್ತಾ ಇವತ್ತು ದೇಶದಲ್ಲಿ ಬಂದಿದೆ. ಆ ಪತ್ರಿಕೆಯಲ್ಲಿ ಅನೇಕ ಘಟಾನುಘಟಿಗಳು ಇವತ್ತು ಷೇರನ್ನು ಹೊಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜೀವ್ ಗಾಂಧಿ ಮನೆತನ, ಇಂದಿರಾ ಗಾಂಧಿ ಮನೆತನದವರು ಎಲ್ಲ ಷೇರ್ಗಳನ್ನು ಹೊಂದಿದ್ದಾರೆ. ಅದರ ಮುಂದುವರಿತ ಭಾಗವಾಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗಳು ಷೇರ್ಗಳನ್ನು ಹೊಂದಿದ್ದಾರೆ. ಅದು ನಿರಂತರವಾಗಿ ಆದಾಯವನ್ನು ವೃದ್ಧಿಪಡಿಸುತ್ತಾ ಬಂದಿದೆ. ಅದು ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಬಿಜೆಪಿ ಪಿತೂರಿ ಆರೋಪ. ಹಾವೇರಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕಾಗಿನೆಲೆ ರಸ್ತೆಯಲ್ಲಿರುವ ಬಿಜೆಪಿ ಕಚೇರಿಯ ಮುಂದೆ ಪ್ರೊಟೆಸ್ಟ್. ಸೋನಿಯಾ ಗಾಂಧಿ ರಾಹುಲ್ ವಿರುದ್ಧ ಪಿತೂರಿ ಮಾಡ್ತಿದ್ದಾರೆ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ಜಿಲ್ಲಾಧ್ಯಕ್ಷ ಸಂಜೀವ ಕುಮಾರ್ ನೀರಲಗಿ ನೇತೃತ್ವದಲ್ಲಿ ಪ್ರತಿಭಟನೆ. ಕಾರ್ಯಕರ್ತರನ್ನ ಬಿಜೆಪಿ ಕಚೇರಿ ಗೇಟ್ ಹೊರಗೆ ತಡೆದಿದ್ದಾರೆ ಪೊಲೀಸರು. ಹಾವೇರಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಂತ ಪ್ರತಿಭಟನಾಕಾರರನ್ನ ಗೇಟ್ನ ಹೊರಗಡೆನೆ ತಡೆದಿದ್ದಾರೆ ಪೊಲೀಸರು. ಹಾವೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಇದು. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಇವರು ಷಡ್ಯಂತ್ರ ಮಾಡಿದ್ರು ಅಥವಾ ತಪ್ಪು ಮಾಹಿತಿಯನ್ನ ಇವರು ರವಾನಿಸಿದ್ರು. ಇದೆಲ್ಲವೂ ಕೂಡ ಕಾಂಗ್ರೆಸ್ ಆಕ್ರೋಶಕ್ಕೆ ಕಾರಣವಾಗಿತ್ತು. ರಾಜ್ಯಾದ್ಯಂತ ನಿರಂತರವಾಗಿ ಪ್ರತಿಭಟನೆಗಳು ನಡೀತಾ ಇತ್ತು. ಮೊನ್ನೆ ಬೆಂಗಳೂರಿನ ಮಲ್ಲೇಶ್ವರಂ ಕಚೇರಿ ಮುಂಭಾಗದ ಇಡಿ ಮತ್ತು ಸಿಬಿಐಗೆ ಗುರಿ ಮಾಡಿಸುವಂತ ಕೆಲಸವನ್ನ ಕಳೆದ 11 ವರ್ಷಗಳಲ್ಲಿ ನೂರಾರು ಘಟನೆಗಳನ್ನ ತಾವೆಲ್ಲ ನೋಡಿದ್ದೀರಿ, ನಾವು ನೋಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಏನು
ಯಂಗ್ ಇಂಡಿಯಾದಿಂದ ಸ್ಥಾಪಿತವಾದಂಥ ಡೆಕ್ಕನ್ ನಮ್ಮ ಕಾಂಗ್ರೆಸ್ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಇವತ್ತದು ಕಾಂಗ್ರೆಸ್ ಪಕ್ಷದ ಆಸ್ತಿ, ಯಾರೊಬ್ಬರ ಸ್ವತ್ತಲ್ಲ. ಆ ಒಂದು ಕಾಂಗ್ರೆಸ್ ಪಕ್ಷದ ಆಸ್ತಿ ಅದು. ನಿರಂತರವಾಗಿ 50-60 ವರ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸುದ್ದಿಗಳನ್ನು ಇವತ್ತು ಪ್ರಚುರಪಡಿಸುತ್ತಾ ಇವತ್ತು ದೇಶದಲ್ಲಿ ಬಂದಿದೆ. ಆ ಪತ್ರಿಕೆಯಲ್ಲಿ ಅನೇಕ ಘಟಾನುಘಟಿಗಳು ಇವತ್ತು ಶೇರ್ ಅನ್ನು ಹೊಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜೀವ್ ಗಾಂಧಿ ಮನೆತನ, ಇಂದಿರಾ ಗಾಂಧಿ ಮನೆತನದವರು ಎಲ್ಲ ಶೇರ್ಗಳನ್ನು ಹೊಂದಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗಳು ಶೇರ್ಗಳನ್ನು ಹೊಂದಿದ್ದಾರೆ. ಅದು ನಿರಂತರವಾಗಿ ಆದಾಯವನ್ನು ವೃದ್ಧಿಪಡಿಸುತ್ತಾ ಬಂದಿದೆ. ಅದು ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಬಿಜೆಪಿ ಪಿತೂರಿ ಆರೋಪ. ಹಾವೇರಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕಾಗಿನೆಲೆ ರಸ್ತೆಯಲ್ಲಿರುವ ಬಿಜೆಪಿ ಕಚೇರಿಯ ಮುಂದೆ ಪ್ರೊಟೆಸ್ಟ್. ಸೋನಿಯಾ ಗಾಂಧಿ ರಾಹುಲ್ ವಿರುದ್ಧ ಪಿತೂರಿ ಮಾಡ್ತಿದ್ದಾರೆ ಅಂತೇಳಿ ಕಿಡಿಕಾರ್ತಾ ಇದ್ದಾರೆ. ಜಿಲ್ಲಾಧ್ಯಕ್ಷ ಸಂಜೀವ ಕುಮಾರ್ ನೀರಲಗಿ ನೇತೃತ್ವದಲ್ಲಿ ಪ್ರತಿಭಟನೆ. ಕಾರ್ಯಕರ್ತರನ್ನ ಬಿಜೆಪಿ ಕಚೇರಿ ಗೇಟ್ ಹೊರಗೆ ತಡೆದಿದ್ದಾರೆ ಪೊಲೀಸರು. ಹಾವೇರಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಂತ ಪ್ರತಿಭಟನಾಕಾರರನ್ನ ಗೇಟ್ನ ಹೊರಗಡೆನೆ ತಡೆದಿದ್ದಾರೆ ಪೊಲೀಸರು. ಹಾವೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಇದು. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಇವರು ಷಡ್ಯಂತ್ರ ಮಾಡಿದ್ರು ಅಥವಾ ತಪ್ಪು ಮಾಹಿತಿಯನ್ನ ಇವರು ರವಾನಿಸಿದ್ರು. ಇದೆಲ್ಲವೂ ಕೂಡ ಕಾಂಗ್ರೆಸ್ ಆಕ್ರೋಶಕ್ಕೆ ಕಾರಣವಾಗಿತ್ತು. ರಾಜ್ಯಾದ್ಯಂತ ನಿರಂತರವಾಗಿ ಪ್ರತಿಭಟನೆಗಳು ನಡೀತಾ ಇತ್ತು. ಮೊನ್ನೆ ಬೆಂಗಳೂರಿನ ಮಲ್ಲೇಶ್ವರಂ ಕಚೇರಿ ಮುಂಭಾಗದ ಇಡಿ ಮತ್ತು ಸಿಬಿಐಗೆ ಗುರಿ ಮಾಡಿಸುವಂತ ಕೆಲಸವನ್ನ ಕಳೆದ 11 ವರ್ಷಗಳಲ್ಲಿ ನೂರಾರು ಘಟನೆಗಳನ್ನ ತಾವೆಲ್ಲ ನೋಡಿದಿರಿ, ನಾವು ನೋಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಏನು ಯಂಗ್ ಇಂಡಿಯಾದಿಂದ ಸ್ಥಾಪಿತವಾದಂಥ ಡೆಕ್ಕನ್ ನಮ್ಮ ಕಾಂಗ್ರೆಸ್ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಇವತ್ತದು ಕಾಂಗ್ರೆಸ್ ಪಕ್ಷದ ಆಸ್ತಿ, ಯಾರೊಬ್ಬರ ಸ್ವತ್ತಲ್ಲ. ಆ ಒಂದು ಕಾಂಗ್ರೆಸ್ ಪಕ್ಷದ ಆಸ್ತಿ ಅದು. ನಿರಂತರವಾಗಿ 50-60 ವರ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸುದ್ದಿಗಳನ್ನು ಇವತ್ತು ಪ್ರಚುರಪಡಿಸುತ್ತಾ ಇವತ್ತು ದೇಶದಲ್ಲಿ ಬಂದಿದೆ. ಆ ಪತ್ರಿಕೆಯಲ್ಲಿ ಅನೇಕ ಘಟಾನುಘಟಿಗಳು ಇವತ್ತು ಶೇರ್ ಅನ್ನು ಹೊಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜೀವ್ ಗಾಂಧಿ ಮನೆತನ, ಇಂದಿರಾ ಗಾಂಧಿ ಮನೆತನದವರು ಎಲ್ಲ ಶೇರ್ಗಳನ್ನು ಹೊಂದಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗಳು ಶೇರ್ಗಳನ್ನು ಹೊಂದಿದ್ದಾರೆ. ಅದು ನಿರಂತರವಾಗಿ ಆದಾಯವನ್ನು ವೃದ್ಧಿಪಡಿಸುತ್ತಾ ಬಂದಿದೆ. ಅದು ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಬಿಜೆಪಿ ಪಿತೂರಿ ಆರೋಪ. ಹಾವೇರಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕಾಗಿನೆಲೆ ರಸ್ತೆಯಲ್ಲಿರುವ ಬಿಜೆಪಿ ಕಚೇರಿಯ ಮುಂದೆ ಪ್ರೊಟೆಸ್ಟ್. ಸೋನಿಯಾ ಗಾಂಧಿ ರಾಹುಲ್ ವಿರುದ್ಧ ಪಿತೂರಿ ಮಾಡ್ತಿದ್ದಾರೆ ಅಂತೇಳಿ ಕಿಡಿಕಾರ್ತಾ ಇದ್ದಾರೆ. ಜಿಲ್ಲಾಧ್ಯಕ್ಷ ಸಂಜೀವ ಕುಮಾರ್ ನೀರಲಗಿ ನೇತೃತ್ವದಲ್ಲಿ ಪ್ರತಿಭಟನೆ. ಕಾರ್ಯಕರ್ತರನ್ನ ಬಿಜೆಪಿ ಕಚೇರಿ ಗೇಟ್ ಹೊರಗೆ ತಡೆದಿದ್ದಾರೆ ಪೊಲೀಸರು. ಹಾವೇರಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಂತ ಪ್ರತಿಭಟನಾಕಾರರನ್ನ ಗೇಟ್ನ ಹೊರಗಡೆನೆ ತಡೆದಿದ್ದಾರೆ ಪೊಲೀಸರು. ಹಾವೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಇದು. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಇವರು ಷಡ್ಯಂತ್ರ ಮಾಡಿದ್ರು ಅಥವಾ ತಪ್ಪು ಮಾಹಿತಿಯನ್ನ ಇವರು ರವಾನಿಸಿದ್ರು. ಇದೆಲ್ಲವೂ ಕೂಡ ಕಾಂಗ್ರೆಸ್ ಆಕ್ರೋಶಕ್ಕೆ ಕಾರಣವಾಗಿತ್ತು. ರಾಜ್ಯಾದ್ಯಂತ ನಿರಂತರವಾಗಿ ಪ್ರತಿಭಟನೆಗಳು ನಡೀತಾ ಇತ್ತು. ಮೊನ್ನೆ ಬೆಂಗಳೂರಿನ ಮಲ್ಲೇಶ್ವರಂ ಕಚೇರಿ ಮುಂಭಾಗದ ಇಡಿ ಮತ್ತು ಸಿಬಿಐಗೆ ಗುರಿ ಮಾಡಿಸುವಂತ ಕೆಲಸವನ್ನ ಕಳೆದ 11 ವರ್ಷಗಳಲ್ಲಿ ನೂರಾರು ಘಟನೆಗಳನ್ನ ತಾವೆಲ್ಲ ನೋಡಿದಿರಿ, ನಾವು ನೋಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಏನು ಯಂಗ್ ಇಂಡಿಯಾದಿಂದ ಸ್ಥಾಪಿತವಾದಂಥ ಡೆಕ್ಕನ್ ನಮ್ಮ ಕಾಂಗ್ರೆಸ್ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಇವತ್ತದು ಕಾಂಗ್ರೆಸ್ ಪಕ್ಷದ ಆಸ್ತಿ, ಯಾರೊಬ್ಬರ ಸ್ವತ್ತಲ್ಲ. ಆ ಒಂದು ಕಾಂಗ್ರೆಸ್ ಪಕ್ಷದ ಆಸ್ತಿ ಅದು. ನಿರಂತರವಾಗಿ 50-60 ವರ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸುದ್ದಿಗಳನ್ನು ಇವತ್ತು ಪ್ರಚುರಪಡಿಸುತ್ತಾ ಇವತ್ತು ದೇಶದಲ್ಲಿ ಬಂದಿದೆ. ಆ ಪತ್ರಿಕೆಯಲ್ಲಿ ಅನೇಕ ಘಟಾನುಘಟಿಗಳು ಇವತ್ತು ಶೇರ್ ಅನ್ನು ಹೊಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜೀವ್ ಗಾಂಧಿ ಮನೆತನ, ಇಂದಿರಾ ಗಾಂಧಿ ಮನೆತನದವರು ಎಲ್ಲ ಶೇರ್ಗಳನ್ನು ಹೊಂದಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗಳು ಶೇರ್ಗಳನ್ನು ಹೊಂದಿದ್ದಾರೆ. ಅದು ನಿರಂತರವಾಗಿ ಆದಾಯವನ್ನು ವೃದ್ಧಿಪಡಿಸುತ್ತಾ ಬಂದಿದೆ. ಅದು